ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ನೋಡಲಿರುವುದು ಬಣ್ಣಬಣ್ಣದ ಹೂಗಳಿಂದ ಎಲ್ಲರ ಗಮನ ಸೆಳೆಯುವ ಲಂಟಾನಾ ಹೂವು. ಈ ಹೂವು ಎಷ್ಟು ಸುಂದರವೋ ಅಷ್ಟೇ ಪ್ರಕೃತಿಗೆ ಸವಾಲು ತಂದಿರುವ ಸಸ್ಯವೂ ಹೌದು. ಬನ್ನಿ ಇದರ ಬಗ್ಗೆ ಕೆಲವು ಕುತೂಹಲಕಾರಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಲಂಟಾನಾ ಹೂವಿನ ವಿಶೇಷತೆ. ಲಂಟಾನಾ ಹೂವಿನ ವೈಜ್ಞಾನಿಕ ಹೆಸರು ಲ್ಯಾಂಟನಾ ಕೆಮರಾ. ಇದು ಮೂಲತಃ ಮಧ್ಯ ಮತ್ತು ದಕ್ಷಿಣ ಅಮೆರಿಕದ ಸಸ್ಯ. ಭಾರತಕ್ಕೆ ಅಲಂಕಾರಿಕ ಸಸ್ಯವಾಗಿ ತರಲಾಯಿತು. ಆದರೆ ಇಂದು ದೇಶದ ಹಲವೆಡೆ ಕಾಡುಗಳಲ್ಲಿ ಮತ್ತು ರಸ್ತೆ ಬದಿಗಳಲ್ಲಿ ಸ್ವಾಭಾವಿಕವಾಗಿ ಬೆಳೆಯುತ್ತಿರುವುದನ್ನು ಕಾಣಬಹುದು. ಈ ಹೂವು ಹಳದಿ, ಕಿತ್ತಳೆ, ಕೆಂಪು, ಗುಲಾಬಿ ಮತ್ತು ಬಿಳಿ ಸೇರಿದಂತೆ ಹಲವು ಬಣ್ಣಗಳಲ್ಲಿ ಅರಳುತ್ತದೆ. ಒಂದೇ ಹೂಗುಚ್ಛದಲ್ಲಿ 2 ಅಥವಾ 3 ಬಣ್ಣಗಳು ಕಾಣಿಸುವುದು ಇದರ ವಿಶೇಷ ಆಕರ್ಷಣೆ. ಪರಿಸರದಲ್ಲಿ ಪಾತ್ರ. ಲಂಟಾನಾ ಹೂವು ಚಿಟ್ಟೆಗಳು, ಜೇನುನೊಣಗಳು ಮತ್ತು ಇತರ ಪರಾಗಸ್ಪರ್ಶ ಮಾಡುವ ಕೀಟಗಳನ್ನು ತನ್ನತ್ತ ಸೆಳೆಯುತ್ತದೆ. ಆದ್ದರಿಂದ ಕೆಲವು ಕೀಟಗಳಿಗೆ ಇದು ಆಹಾರದ ಮೂಲವಾಗುತ್ತದೆ. ಆದರೆ ಇದು ತುಂಬಾ ವೇಗವಾಗಿ ಹರಡುವುದರಿಂದ ಸ್ಥಳೀಯ ಸಸ್ಯಗಳ ಬೆಳವಣಿಗೆಯನ್ನು ತಡೆಯುತ್ತದೆ. ಇದೇ ಕಾರಣಕ್ಕೆ ಇದನ್ನು ಆಕ್ರಮಣಕಾರಿ ಸಸ್ಯ ಇನ್ವೈಸಿವ್ ಸ್ಪೀಸೀಸ್ ಎಂದು ಕರೆಯಲಾಗುತ್ತದೆ. ಹಣ್ಣುಗಳ ಬಗ್ಗೆ. ಈ ಸಸ್ಯದಲ್ಲಿ ಮೊದಲು ಹಸಿರು ಬಣ್ಣದ ಸಣ್ಣ ಹಣ್ಣುಗಳು ಕಾಣಿಸುತ್ತವೆ. ನಂತರ ಅವು ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ. ಈ ಹಣ್ಣುಗಳನ್ನು ಪಕ್ಷಿಗಳು ತಿನ್ನುವುದರಿಂದ ಬೀಜಗಳು ದೂರದ ಪ್ರದೇಶಗಳಿಗೂ ಹರಡುತ್ತವೆ. ಗಮನಿಸಬೇಕಾದ ವಿಷಯ. ಲಂಟಾನಾ ನೋಡಲು ಸುಂದರವಾಗಿದ್ದರೂ ಇದರ ಎಲೆಗಳು ಮತ್ತು ಕಚ್ಚಾ ಹಣ್ಣುಗಳು ಕೆಲವು ಪ್ರಾಣಿಗಳಿಗೆ ವಿಷಕಾರಿಯಾಗಬಹುದು. ಆದ್ದರಿಂದ ಮಕ್ಕಳನ್ನು ಮತ್ತು ಸಾಕುಪ್ರಾಣಿಗಳನ್ನು ಈ ಸಸ್ಯದಿಂದ ದೂರವಿಡುವುದು ಉತ್ತಮ. ಸಮಾಪ್ತಿ. ಲಂಟಾನಾ ಹೂವು ಪ್ರಕೃತಿಯ ಒಂದು ಅದ್ಭುತ ಸೃಷ್ಟಿ. ಆದರೆ ಅದರ ಅತಿಯಾದ ಬೆಳವಣಿಗೆ ಪರಿಸರಕ್ಕೆ ಸಮಸ್ಯೆಯನ್ನು ಉಂಟುಮಾಡಬಹುದು. ಇಂತಹ ಪ್ರಕೃತಿ, ಹೂವುಗಳು ಮತ್ತು ಸಸ್ಯಗಳ ಬಗ್ಗೆ ಇನ್ನಷ್ಟು ಆಸಕ್ತಿದಾಯಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್